ನಾಳೆ 28ನೇ ತಾರೀಕು ಶುಕ್ರವಾರ ರಕ್ಷಾಬಂಧನ ಬಂದಿರತಕ್ಕಂಥದ್ದು. ತುಂಬಾ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ, ಗುರುಗಳೇ ರಾಖಿ ಕಟ್ಲಿಕ್ಕೆ ಒಳ್ಳೆ ಟೈಮಿಂಗ್ಸ್ ಇದ್ರೆ ಹೇಳಿ ಅಂತಕ್ಕಂಥದ್ದು. ನೋಡಿ, ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ನಾವು ಸಣ್ಣ ಪುಟ್ಟ ಕೆಲಸ ಮಾಡ್ಲಿಕ್ಕೂ ಕೂಡ ಮುಹೂರ್ತಗಳನ್ನ ನೋಡ್ಕೊಂತೀವಿ. ಹೇಗೆ ಅಂದ್ರೆ ಶುಭ ಮುಹೂರ್ತದಲ್ಲಿ ಆ ಕೆಲಸ ಮಾಡೋದ್ರಿಂದ ಇನ್ನಷ್ಟು ಶ್ರೇಷ್ಠತೆಯ ಭಗವಂತನ ಅನುಗ್ರಹ ಆಗುತ್ತೆ ಅಂತಕ್ಕಂಥ ನಂಬಿಕೆಯಿಂದಾಗಿ. ಹಾಗಾಗಿ ನಿಮ್ಮ ಅಣ್ಣಂದಿರು, ತಮ್ಮಂದಿರು, ಸಹೋದರರು ವಿಶೇಷವಾಗಿ ವರ್ಷವೆಲ್ಲಾ ಕೂಡ ಸುರಕ್ಷಿತವಾಗಿರಬೇಕು ಅಂತಕ್ಕಂಥ ಉದ್ದೇಶದಿಂದ ಕಟ್ಟುವಂತಹ ರಾಖಿ ಒಳ್ಳೆ ಸಮಯದಲ್ಲಿ ಕಟ್ಟಿದ್ರೆ ಇನ್ನಷ್ಟು ಭಗವಂತನ ಅನುಗ್ರಹ ಅವ್ರಿಗೆ ಆಗ್ತಕ್ಕಂಥದ್ದು. ಅದರಿಂದಾಗಿ ಬೆಳಗಿನ ಸಮಯ ಬೆಳಗ್ಗೆ 4 ಗಂಟೆಯಿಂದ ಹಿಡಿದು 9 ಗಂಟೆವರೆಗೂ ಒಳ್ಳೆ ಶುಭ ಮುಹೂರ್ತ ಇರತಕ್ಕಂಥದ್ದು. ಆ ಸಮಯದಲ್ಲಿ ನೀವು ರಾಖಿಯನ್ನು ಕಟ್ಟಬಹುದು. ಅಥವಾ ಮಧ್ಯಾಹ್ನ ಕಟ್ಟೋ ಹಾಗಿದ್ರೆ ಮಧ್ಯಾಹ್ನ 12:30 2 ಗಂಟೆವರೆಗೂ ಒಳ್ಳೆ ಸಮಯ ಇರತಕ್ಕಂಥದ್ದು. ಹಾಗೆ ಸಾಯಂಕಾಲ ಕಟ್ಟತಕ್ಕಂಥವ್ರು ಸಾಯಂಕಾಲ 5:30 9 ಗಂಟೆವರೆಗೂ ಶುಭ ಮುಹೂರ್ತ ಇರತಕ್ಕಂಥದ್ದು. ಈ ಸಮಯದಲ್ಲಿ ಧಾರಣೆ ಮಾಡೋದ್ರಿಂದ ಭಗವಂತನ ಅನುಗ್ರಹ ಹಾಗೂ ದೈವಿಕವಾದಂತಹ ರಕ್ಷಣೆ ಅಂತಕ್ಕಂಥದ್ದು ಇನ್ನೂ ಹೆಚ್ಚಾಗ್ತಕ್ಕಂಥದ್ದು. ಈ ವಿಚಾರವನ್ನು ಪ್ರತಿಯೊಬ್ಬರಿಗೂ ತಿಳಿಸಿ ಹೇಳಿ. ಸ್ವಸ್ತಿ, ಸರ್ವೇ ಜನಾಃ ಸುಖಿನೋ ಭವಂತು.